ಇದೇ ರುದ್ರಭೂಮಿ. ನನ್ನ 100 ಜನ ಸಹೋದರರನ್ನು ಹೂತಿಟ್ಟ ರುದ್ರಭೂಮಿ. ಮೃತ್ಯುವಿಗೆ ತುತ್ತಾದ ನನ್ನ ಹತಭಾಗ್ಯ ಸಹೋದರಗಳೇ, ನಿಮಗಿದೋ ನನ್ನ ನಿತ್ಯ ನೇಮದ ಸುಮಾಂಜಲಿಯನ್ನು ಅರ್ಪಿಸುತ್ತಿದ್ದೇನೆ. ಸ್ವೀಕರಿಸಿ, ನನ್ನನ್ನು ಆಶೀರ್ವದಿಸಿ. ಸೌಬಲರಾಜ ಶಕುನಿ, ಅಂದು ನಿನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣನಾದ ಆ ದುರುಳ ದುರ್ಯೋಧನನನ್ನು ನಾಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಸದ್ದು? ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅಧಮ ಮರಳುಗಳೇ, ಸದ್ದು! ಏನೇ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೀರ್ತಿ, ಏನೀ ಪ್ರಳಯಾಗ್ರ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಮ. ಆದರೆ ಆಂತರ್ಯದ ಅಂತರಂಗದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಶಾಂತಿ, ಅದಾವುದೋ ಅನಪೇಕ್ಷಿತವಾದ ಅಧೈರ್ಯ. ಸೌಬಲರಾಜ ಶಕುನಿಯ ಗುಂಡಿಗೆಯನ್ನೇ ಬೇಸರಿ ರಾಂಚಿ ಎಬ್ಬಿಸುತ್ತಿರುವ ಆ ದುಷ್ಟ ಶಕ್ತಿ ಯಾವುದು? ವಿವಿಧ ಲಲಾತನಿಂದ ಲಿಖಿತನಾದ ವಿಧಾತನೇ, ಸಾಧ್ಯವಿಲ್ಲ. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ, ನಿಸ್ತೇಜನನ್ನಾಗಿ ಮಾಡಿ, ನನ್ನನ್ನು ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ. ಸಾಧ್ಯವಿಲ್ಲ. ನಾನಾರು ಸರ್ವತಂತ್ರ ಸ್ವತಂತ್ರನಾದ ಸೌಬಲರಾಜ ಶಕುನಿ. ಇಡೀ ಬ್ರಹ್ಮಾಂಡವನ್ನೇ ತಂಡೋಪತಂಡಗಳಿಂದ ಚೆಂಡಾಡಿಸಿ ದಂಡೋದಾಳಿಗಳ ಮಂಡಲ ನಾಯಕರ ಗಂಡನೆಯರ ಗಂಡಂದಿರ ಎಲೆಯನ್ನೇ ಸೇರಿಸಿ ಬಿಸಿ ರಕ್ತಪಾನಕ್ಕಾಗಿ ಅಲ್ಲ, ಕುರು ರಕ್ತಪಾನಕ್ಕಾಗಿ
ಕಾಲ್ ಕೆರೆದು ನಿಂತಿದ್ದಾನೆ ಈ ಕಾರ್ಕೋಟಕ ವಿಷ ತುಂಬಿದ ಕಾಳಿಂಗ ಸರ್ಪ ಸ್ವರೂಪಿಯಾದ ಸೌಬಲರಾಜ ಶಕುನಿ. ಭ್ರಾಂತು ಭ್ರಾಂತು ಭ್ರಾಂತು. ಮರೆತಿಲ್ಲ ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ದುರ್ಯೋಧನ, ದುರ್ನೀತ, ದುರ್ಜಾತ, ದುಷ್ಟ ದುರ್ಯೋಧನನೇ ಕೇಳು. ದುರ್ಯೋಧನ ಅಂದು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ಆ ನನ್ನ 99 ಮಂದಿ ಸಹೋದರಗಳನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಅವರಿಗೆ ನೀನು ನಡೆಯುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಹೃದಯವೇ ಸಿಡಿಲಿನಂತೆ ನಡುಗುತ್ತಿರುವುದು. ನನ್ನ ಹೃದಯವು ಬಡಿಯುತ್ತಿರುವುದು, ನನ್ನದೆಯು ನಡುಗುತ್ತಿರುವುದು. ನನ್ನ ಈ ವಿಶಾಲವಾದ ವಕ್ಷಸ್ಥಳಕ್ಕೆ ಕೋಟಿ ಕಟಾರಿಗಳಿಂದ ಗಿರಿದಂತೆ ಭಾಸವಾಗುತ್ತಿರುವುದು. ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ನನ್ನ ರಕ್ತವೂ ಕೊರೆಯುತ್ತಿರುವುದು. ನನ್ನ ಈ ಶರೀರವೆಲ್ಲ ದ್ವೇಷದ ಬಾಡಾಗ್ನಿ ಜ್ವಾಲೆಯಿಂದ ದಗದಗಿಸುತ್ತಿರುವುದು. ದಗ 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 ನೆತ್ತಿದೆ ದ್ವೇಷ ಜ್ವಾಲೆ, ದಗದಗೆ ಸೊತ್ತಿದೆ ಲೋಕ ಕರಾಳೆ. ದಗ ದಗ ನೆತ್ತಿದೆ ದ್ವೇಷ ಜ್ವಾಲೆ, ದಗದಗೆ ಸೊತ್ತಿದೆ ಲೋಕ ಕರಾಳೆ. ಕೌರವ ಕುಟಾರ ಹರಿಸುವ ತನಕ, ಕೌರವ ಕುಟಾರ ಹರಿಸುವ ತನಕ ಶಕುನಿಗೆ ನೆಮ್ಮದಿ ಎಲ್ಲಿ ಹೋದು. ಕೌರವ ಕುಟಾರ ಹರಿಸುವ ತನಕ ಶಕುನಿಗೆ ನೆಮ್ಮದಿ ಎಲ್ಲಿ ಹೋದು. ದಗ 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 ನೆದ್ದಿದೆ ದ್ವೇಷ ಜ್ವಾಲೆ, ದಗದಗೆ ಸೊತ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ದಗ 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 ನೆದ್ದಿದೆ ದೇಶ ಜ್ವಾಲೆ, ದಗದಗೆ ಸೊತ್ತಿದೆ ಲೋಕ ಕರಾಳೆ. ನೂರೊಳಗೊಬ್ಬನೆ ಉಳಿದಿಹ ನಾನು, ತೀರಿಸಲನು ಜರ ಸಾಲವ ಬೇಗ. ನೂರೊಳಗೊಬ್ಬನೆ ಉಳಿದಿಹ ನಾನು, ತೀರಿಸಲನು ಜರ ಸಾಲವ ಬೇಗ. ಎಮ್ಮರವಾಗುವುದೆನ್ನಯ ಸೇಡು,
ಸಮರವಾಗುವುದೆನ್ನಯ ಸೇಡು ಮಶಾಣವೆನ್ನಿಪುದು ಕೌರವ ನಾಡು ಮಶಾಣವೆನ್ನಿಪುದು ಕೌರವ ನಾಡು ದಗದಗ 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 ನೆದ್ದಿದೆ ದ್ವೇಷ ಜ್ವಾಲೆ ದಗದಗೆ ಸೊತ್ತಿದೆ ಲೋಕ ಕರಾಳೆ ಕೌರವ ಕುಟಾರ ಅರಿಸುವ ತನಕ ಶಕುನಿಗೆ ನೆಮ್ಮದಿ ಎಲ್ಲಿಗೋದು ದಗದಗ 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 ದುರ್ಯೋಧನ ಅಂದು ಅಂದು ಆ ನನ್ನ ಹತಭಾಗ್ಯ ಸಹೋದರಗಳಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿಗನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಹತಭಾಗ್ಯ ಸಹೋದರಗಳು ಅದೆಲ್ಲವನ್ನು ನನಗೆ ನೀಡಿ ಈ ನನ್ನ ಶ್ವಾಸದಲ್ಲಿ ಉಸಿರು ಬರುವಂತೆ ಮಾಡಿ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು ಒಬ್ಬೊಬ್ಬರಾಗಿಯೇ ಮೃತಪಟ್ಟರು ಆ ದಾರುಣ ವಿಚಿತ್ರವು ಈ ನನ್ನ ಶ್ರುತಿ ಪಟಲದಿಂದಳಿಯದೆ ಉಳಿದು ನಿರಂತರ ಪಾಠಾಗ್ನಿ ಜ್ವಾಲೆಗಿಂದ ನೊಂದು ಬೆಂದು ಕೃಶನಾಗಿದ್ದೇನೆ. ಅಂದಿನಿಂದ ಈ ನನ್ನ ದೇಹವನ್ನು ಅಣುವಾಗಿ ತುಂಡರಿಸಿದರು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ಮಾತ್ಸರ್ಯಕ್ಕೆ ಮಾತ್ಸರ್ಯ ಎಂಬುದ ದೇಶದ ಹೊರತಾಗಿ ಬೇರಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲ ಸಾಧ್ಯ ಸುಯೋಧನ. ಅಂದಿನಿಂದ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ದುರ್ಯೋಧನ, ದುರ್ನೀತ, ದುರ್ಜಾತ, ದುಷ್ಟ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರಗಳನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಶಕುನಿ ಮಾವರಿಗೆ ಜಯವಾಗಲಿ, ಶಕುನಿ ಮಾವರಿಗೆ ಜಯವಾಗಲಿ, ಶಕುನಿ ಮಾವರಿಗೆ ಜಯವಾಗಲಿ, ಶಕುನಿ ಮಾವರಿಗೆ ಜಯವಾಗಲಿ. ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಾಮಂತರಾಜರುಗಳಿಂದ ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆಯಬೇಕೆಂಬ ಕನಸು ನನ್ನಿಂದ ನುಚ್ಚು ನೂರಾಯಿತು ಸುಯೋಧನ. ಆದರೂ ಚಿಂತೆ ಇಲ್ಲ ಸುಯೋಧನ, ಆದರೂ ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯವನ್ನು ಚಿಂತಿಸಿ ಫಲವಿಲ್ಲ. ಮಿಂಚಿ ಹೋದದಕ್ಕೆ, ಮೀರಿ ಹೋದದಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಹಿರಿಯರ ನಾಡ ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಇಷ್ಟು ದಿವಸ ಹಟ್ಟಹಾಸದಿಂದ ಮೆಟ್ಟಿ ಮೆರೆದ ಆ ನಿನ್ನ ಸ್ಥಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಇವು ಬರೀ ದಾಳಗಳಲ್ಲ,
ಕುರುವಂಶ ನಿರ್ನಾಮಕ್ಕಾಗಿ ಉದಯಿಸಿದ ಸರ್ವಾಸ್ತ್ರಗಳು ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು ತಾಳಗಳ ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ್ನೇ ಕೇಳು ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ್ನೇ ಕೇಳು ಮುಂದೆ ನಡೆಯಲಿರುವ ಘೋರ ಕಾಳಗದಿ ಕೌರವ ನೆನಗಳ ಸಾಲು ಸಾಲು ಮುಂದೆ ನಡೆಯಲಿರುವ ಘೋರ ಕಾಳಗದಿ ಕೌರವ ನೆನಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳ್ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳ್ ಗದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನೆ ಮುರಿಸಿ ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು 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 ಅಣ್ಣ ಅಣ್ಣ ಹೊಳಬೇಡಿ ಹೊಳಬೇಡಿ ನನ್ನ ತಮಾಷೆ ಹೊಳಬೇಡಿ ದುರ್ಯೋಧನನ 99 ಮಂದಿ ಸಹೋದರಗಳ
ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮಗಳ ನಿರಾಂಜನವನ್ನು ಮಾಡಿಸಿದನು. ನರಕದ ಭಯಂಕರ ಹಿಂಸೆಗಿಂತಲೂ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರ. ಭಯಾನಕ, ಬೀಭತ್ಸ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡುವೆನು. ಶಕುನಿ, ಶಕುನಿ ಎಂಬ 3 ಅಕ್ಷರಗಳ ಅರ್ಥವೇನೆಂದು ಬಲ್ಲೆಯ ಮರುಳೇ? ಶಾ ಎಂದರೆ ಶಪಥದಿಂದ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡುವವರೆಗೂ ಈ ಶಕುನಿಗಲ್ಲಲ್ಲಿಗುದು ಶಾಂತಿ, ಅದೆಲ್ಲಿಗುದು ಶಾಂತಿ, ಮನಶಾಂತಿ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದು ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಿ ವಜ್ರವನ್ನು ವಜ್ರದಿಂದಲೇ ತೇಜಿಸುವ ಈ ಚಾಣಾಕ್ಷ ಚತುರನಿಗೆ ದುರ್ಯೋಧನನ ಅವನನ್ನು ನಾಶ ಮಾಡುವುದೇ ನನ್ನ ಗುರಿ. ಏನಿದು? ರಥಚಕ್ರಗಳ ಆಗಮನದ ಶಬ್ದ. ನನ್ನ ಶ್ರುತಿಪಟಲದ ಮೇಲೆ ಈ ಸಮಯದಲ್ಲಿ ನಾನೇ ಹೋಗಿ ನೋಡಬೇನು. ದುರ್ಯೋಧನನೇ ಈ ಮಾರ್ಗವಾಗಿ ಬರುವಂತಿದೆ. ಬರಲಿ. ನಾನು ಅವನೊಡನೆ ಸೇರಿಕೊಂಡು ಸ್ನೇಹದಿಂದ ನಟಿಸಿ ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ? ನಿನಗೆ. ನಾನು ಮಾಡಿದ ಕಾರ್ಯವು ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಇತ್ತವೇ ಶಕುನಿ? ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ?
ಇರಲಿ ಮಾವ, ನಾನು ಮಾಡಿದ ಕಾರ್ಯ ಯುಕ್ತವೇ ಶಕುನಿ. ಕುರು ರಾಜ, ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲು ಬರುತ್ತಿರುವರು ಎಂದು ದೂತನು ಈಗಾಗಲೇ ಸಮಾಚಾರವನ್ನು ತಂದಿರಬೇಕಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ, ತುಯೂತ ಕಲಹ ಇದು ಉಚಿತವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ನಾನದರ ಮಾವನ ಮಾತುಗಳನ್ನು ಅಲ್ಲಿಯೇ ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹಿಸತಕ್ಕಂಥ ಆದರಿಸುವವರ ಮನವ ಧಿಕ್ಕರಿಸಿ ಆದರಿಸುವವರ ಮನವ ಧಿಕ್ಕರಿಸಿ ಆದರಿಸುವವರ ಮನವ ಧಿಕ್ಕರಿಸಿ ಆದರಿಸುವವರ ಮನವ ಧಿಕ್ಕರಿಸಿ ಬರೆಯೋದು ಮಲ್ಲಯ್ಯ ಗೋಪಾಲ ತ್ರಿಲೋಲ ಕೃಷ್ಣನ ದೇವರ ಮಲ್ಲಯ್ಯ ನೋಡಿ ಹೋದ್ರ ದಶಪಾಲಿ ಗುಣನಂತಗಳಂತ ಗೊತ್ತ ಅಲ್ಲವೇ ಗ್ರಹ ಹೋದ್ರ ದಶಪಾಲಿ ಗುಣನಂತಗಳಂತ ಗೊತ್ತ ವರವೇಷಧಾರಿ ಅಗ್ರದ ಹೋದ್ರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ, ಹಸ್ತಿನಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜ ಹೋದ್ರ ಅಗ್ರಜಾನ್ವಿತಗೆ ಯದು ನಂದನನೋ ಅಗ್ರಜಾನ್ವಿತಗೆ ಯದು ನಂದನನೋ ದರಿದ್ರಾನ್ವಿತ ಗೆಳೆಯ ವಿದುರನಂ ಸಲ್ಲಿಸಲ್ ಗಲಗುಡೇರಗ ಬೋಗಿರ್ಪದೈ ಗಲಗುಡೇರಗ ಬೋಗಿರ್ಪದೈ ಸರಿಸರ ಸದಳವು ಎನಗೆ ಅಗ್ರಜ ಅಗ್ರಜ ಸಹೋದರ, ಈ ಗುರು ಸಹೋದರ ದುಶ್ಯಾಸನನು ಅವರವನ ಪ್ರತಾಪವನ್ನು ಕಂಡು ಅಂಜುವುದಿಲ್ಲ, ಹಲುಕುವುದಿಲ್ಲ. ನಾಳೆ ರಾಜಸಭೆಗೆ ಬರುವ ಕೃಷ್ಣನಿಗೆ ತಕ್ಕ ಪ್ರಾಧಿಕಾರವನ್ನು ಬಿಡುವುದಿಲ್ಲ ಅಗ್ರಜ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿದರಂತೆ. ಅದೆಷ್ಟೊಂದು ಅವಯಲವಣ್ಣ. ಇದು ಹವ ಹೇಳಲವಲ್ಲ ಪ್ರಿಯ ಸೋದರ. ಯದುಪತಿಯು ಭಕ್ತಪರಾಧೀನನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ ಹೋದ್ರ
ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು, ನನ್ನ ಪ್ರೀತಿಯ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲವೇ? ಅದಿರಲಿ ಶಕುನಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಏನೀ ವಿಕಲ್ಪ ಬುದ್ಧಿಯ ಪ್ರಣಯ ವಿನೋದ ಗೆಳೆಯ? ಸಂಧಿಯ ನೆಪದಿಂದ ಬಂದವನು ಬರೀ ಕೃಷ್ಣನಲ್ಲವಯ್ಯ, ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯಬಲ್ಲ ಮಹಾಪ್ರಚಂಡ. ಅಲ್ಲದೆ ಹೋಗಿದ್ದರೆ ಕೌರವ ಚಕ್ರೇಶ್ವರನ ಈ ಮಹಾವೈಭವವನ್ನೇ ತೃಣೀಕರಿಸಿ ದಾಸಿ ಪುತ್ರನಾದ ವಿದುರನ ಮುರುಕು ಚೋಪುಡಿಯನ್ನು ಆಶ್ರಯಿಸಿದ ಉದ್ದೇಶವೇ ನಿನ್ನ ಸರ್ವನಾಶದ ಆರಂಭ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಅದಕ್ಕೆ ನೂರಾರು ಕಾರಣಗಳುಂಟು. ಅವನಿಗೆ ವಿರುದ್ಧವಾಗಿ ನಡೆದ ರಾಜರುಗಳಿಗೆ ಹೆಸರುಗಳಿಲ್ಲದಂತೆ ಮಾಡಿ ದಶನಾಮಾವಳಿಗೆ ತಾನು ಅಧಿಪತಿಯಾದವನು ಸುಯೋಧನ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವವರೋ ಅವರನ್ನೇ ಧ್ವಂಸ ಮಾಡಿಬಿಡುವವನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಅವನ ಪ್ರಿಯ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನ ಮಾತಿಗೆ ಮನ್ನಣೆಯೇ ಕೌರವೇಶ್ವರ. ಇಂಥವನ ವಕ್ರ ದೃಷ್ಟಿಗೆ ನೀನು ಸಿಕ್ಕಿ ಬಿದ್ದೆಯೇ ಆದರೆ ನಿನಗೂ ಅದೇ ಗತಿ ಯಥಾಸ್ಥಿತಿ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಆ ದರಿದ್ರ ಗೋಪಾಲನ ಮನೆಯ ನಂದಗೋಪಾಲನ ಬಾಗಿಲನ್ನು ಆಶ್ರಯಿಸಿ ದೇಹಿ ದೇಹಿ ಎಂದು ಹೇಳುವುದು ಉಚಿತವೇ ಮಾವ? ಅದಕ್ಕೆ ಒಂದು ಮುಖ್ಯವಾದ ಉದ್ದೇಶವಿತ್ತು. ಏನದು ಮಾವ? ಕಾಳ ಸರ್ಪದ ವಿಷದ ಅಲ್ಲನ್ನು ಇತ್ತು. ಬಳಿಕ ಅದರೊಡನೆ ಸುಲಭವಾಗಿ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಸೈನ್ಯದ ಅವಶ್ಯಕತೆ ನಿನಗೆ ಬಹಳ ಮುಖ್ಯವಾಗಿತ್ತು. ಕೃಷ್ಣನೇ ಒಂದು ವೇಳೆ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ನನಗೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ನೀನು ಹೇಳುವಂತಹ ವಂಚಕನಿರುವುದು ಶಕುನಿ. ಹಾಗಾದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ.
ಪಾಪ ಪುಣ್ಯ ಅದು ನಿನಗೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಮತ್ತೆ ಅವರು ಅದನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ ಸುಯೋಧನ? ಸರಿಯಾಗಿ ಹೇಳಿದೆ ಸೋಮದರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅದಕ್ಕೆ ಮೊದಲು ಒಂದು ಘನ ಕಾರ್ಯವನ್ನು ಸಾಧಿಸಬೇಕು ಸುಯೋಧನ. ಅದೇನು ಮಾವ? ಅದೇನೆಂದರೆ ಆ ವಿಚಾರದಲ್ಲಿ ನನ್ನದೊಂದು ಮುಖ್ಯ ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ಹೇಳುವೆನು. ಸರಿಯಾಗಿ ಸೋಮಲ ರಾಜ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಎಂತಿದ್ದರೂ ಹೇಗಿದ್ದರೂ ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ. ನನ್ನ ಸಲಹೆ ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ವಂಶದ ಬೇರನ್ನೇ ಕಿತ್ತೊಗೆಯುತ್ತೇನೆ. ನಾನೆಂದಿಗೆ ನಿನ್ನರ ಮನೆಗೆ ಕಾಲಿಟ್ಟೆನೋ ಅಂದೇ ಅದು ಕಾಗೆ ಹೊಕ್ಕ ಗೂಡಾಯಿತು, ಮಾರಿ ಹೊಕ್ಕ ಬೀಡಾಯಿತು. ರಣತಂತ್ರ ನಿಪುಣ ವಿದ್ಯಾ ವಿಶಾರದನಾದ ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ಬಯಸಿದೆಯಾ ಮೂರ್ಖ? ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ನಿನಗೆ ಸಲಹೆ ಸೂಚನೆಗಳನ್ನು ನೀಡಿ ನಿನ್ನ ವಂಶವನ್ನು ಉದ್ಧರಿಸಲು ನಾನು ನಿನ್ನ ಹಿತೈಷಿ ಎಂದು ಬಯಸಿದೆಯಾ? ಕುರುವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥವನ್ನು ಗೈದಿರುವೆನಾ, ಶಪಥವನ್ನು ಗೈದಿರುವೆನಾ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ. ಎನ್ನನು ಜರನಂದು ಸೆರೆಮನೆಯೊಳೆರೆಸಿ ಒಂದು ಹಿಡಿಗಣ್ಣ ನೀರೊಬರಿಗಿರಿಸಿ ಎನ್ನನು ಜರನ್ನು ಸೆರೆಮನೆಯೊಳೆರೆಸಿ ದಿನಕ್ಕೊಂದು ಹಿಡಿಗಣ್ಣ ನೀರೊಬರಿಗಿರಿಸಿ ನರಕದೊಳವರನ್ನು ಬರಿ ನೋವುಗೊಳಿಸಿದ, ನರಕದೊಳವರನ್ನು ಬರಿ ನೋವುಗೊಳಿಸಿದ ದುರ್ಗೋಚರನು ರಣದಿ ಮರಣಗೊಳಿಸುವ ತೆರದಿ
ದುರ್ಮೂರ್ತರವರನ್ನು ರಣದಿ ಮರಣಗೊಳಿಸುವ ಚರದಿ ಶಪಥವನ್ನು ಗೈದಿರುವೆ ನಾಂ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ ನಾಂ ಅಟ್ಟಹಾಸದಿ ತೊಳಿದ ವಿಷ ಸರ್ಪದಂತೆ ಮುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ಅಟ್ಟಹಾಸದಿ ತೊಳಿದ ವಿಷ ಸರ್ಪದಂತೆ ಮುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಆ ಕುರುಡ ಸಂಚಿತ ಕುಸಿದೋಗುವಂತೆ ಆ ಕುರುಡ ಸಂಚಿಂದ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ ಶಪಥವನ್ನು ಗೈದಿರುವೆನ ಶಪಥವನ್ನು ಗೈದಿರುವೆನ ದುರ್ಯೋಧನ ಆಗಲೇ ನೀನು ಇಲ್ಲಿಂದ ನಿರ್ಗಮಿಸುವ ವೇಳೆ ಏನು ಹೇಳಿ ಹೋದೆ? ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ಈ ನಿನ್ನ ಕುತಂತ್ರಿಯಾದ ಶಕುನಿಯ ಕುತಂತ್ರಕ್ಕೆ ನಿನ್ನ ಬೆಂಬಲ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ರಣಬಲಿ. ಬೋರ್ಗರಿಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ದ್ವೇಷವೇ ಮಿಂಚಿನಂತೆ ಸಂಚರಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳಿಗೆ ಈ ಭೂಮಂಡಲವೇ ಬಿರಿಯುವಂತೆ ಮಾಡಿ ಈ ನಿನ್ನ ಕುತಂತ್ರಿಯಾದ ಶಕುನಿಯ ಕುತಂತ್ರದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವೆ. ಎಂದಿಗೆ ಆ ನಿನ್ನ ಪಟ್ಟದರಸಿಯಾದ ಭಾನುಮತೆಯು ಮಂಡೆಗದರಿ ಮುಂಡೆಯಾಗಿ ಈ ನಿನ್ನ ಮೃತದೇಹದ ಮೇಲೆ ಬಿದ್ದು ಎದೆಯೊಡೆದು ಸಾಯುವಳ. ಅಂದೇ ಈ ಶಕುನಿಗೆ ಶಾಂತಿ, ಮನಃಶಾಂತಿ. ಅಲ್ಲಿಯವರೆಗೂ ನನಗೆಲ್ಲಿಹುದು ವಿಶ್ರಾಂತಿ.